ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವಾಗ ತಾನೇ ಬಿಗ್ ಬಾಸ್ನ ಒಂದು ಪ್ರೊಮೋ ಬಂತು. ಯಾರೆಲ್ಲ ಪ್ರೊಮೋನ ನೋಡಿಲ್ಲ ನೋಡಿ ಅಂತ ಹೇಳ್ತಾ, ಸೊ ಪ್ರೊಮೋ ನೋಡಿದವ್ರಿಗೆ ಅರ್ಥ ಆಗುತ್ತೆ. ಪ್ರೊಮೋದಲ್ಲಿ ಏನಿತ್ತು ಅಂದರೆ, ಈ ವಾರದ ಕಳಪೆಯನ್ನು ವೋಟಿಂಗ್ ನಡೆದಿದೆ. ಅದರಲ್ಲಿ ರಾಶಿಕಾ ಅವರು ಕಳಪೆಗೆ ಗುರಿಯಾಗಿದ್ದಾರೆ. ಸೊ ಅಫ್ಕೋರ್ಸ್ ರಾಶಿಕಾ ಗುರಿಯಾಗಿದ್ದಾರೆ ಅಂದರೆ ಅವ್ರ ಜೊತೆಗೆ ಮಂಜು ಭಾಷಿನಿಯವರು ಕೂಡ ಹೋಗಲೇಬೇಕು. ಸೊ ಇದರಲ್ಲಿ ರಾಶಿಗೆ ತುಂಬ ಜನ ವೋಟ್ ಮಾಡಿದ್ದಾರೆ, ಅಥವಾ ಮಂಜು ಭಾಷಿನಿಯವ್ರಿಗೆ ವೋಟ್ ಮಾಡಿದ್ದಾರೆ, ಅಥವಾ ಇಬ್ಬರಿಗೂ ಸೇರಿ ಸೇಮ್ ವೋಟ್ ಬಂದಿದೆಯೋ ಗೊತ್ತಿಲ್ಲ. ಬಟ್ ಒಂಟಿ ಅಥವಾ ಜಂಟಿ ಒಳಗಡೆ ಯಾರಾದರೂ ಒಬ್ಬರನ್ನ ವೋಟ್ ಮಾಡಿ ಕಳಪೆಗೆ ಕಳಿಸಿ ಅಂತೇಳಿ ಬಿಗ್ ಬಾಸ್ ಕಡೆಯಿಂದ ಆರ್ಡ್ರ್ ಬಂದಿತ್ತು. ಸೊ ಅದರಲ್ಲಿ ಸುಮಾರು ಜನ ಅಫ್ಕೋರ್ಸ್ ಯಾರಿಗೆ ಜಾಸ್ತಿ ದುಡ್ಡು ಬರುತ್ತೆ ಅವರೇ ಜೈಲಿಗೆ ಹೋಗಬೇಕು. ಅದರಲ್ಲಿ ತೋರಿಸಿರೋರ ಪ್ರಕಾರ ಅಶ್ವಿನಿ ಅವರೊಬ್ಬರು ಮಾತ್ರ ತೋರಿಸಿದ್ದಾರೆ. ಇನ್ನು ಗಿಲ್ಲಿ ಅವರ ರಿಯಾಕ್ಷನ್ ನೋಡಿದ್ರೆ, ಗಿಲ್ಲಿ ಏನು ರಾಶಿಯಾಗಿ ವೋಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಬಟ್ ನನಗೆ ಕೇಳೋದಾದರೆ ಕಳಪೆಗೆ ಇನ್ನೂ ತುಂಬ ಜನ ಇದ್ದರು. ನನ್ನ ಪ್ರಕಾರ ಮಲ್ಲಮ್ಮ ಅವರು ಕಳಪೆ ಆಗ್ಬೋದು. ಒಳ್ಳೆ ಮನುಷ್ಯ, ಆದರೆ ಬಿಗ್ ಬಾಸಲ್ಲಿ ಪಾರ್ಟಿಸಿಪೇಷನ್ ಅಥವಾ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಅವ್ರ ಇನ್ವಾಲ್ವ್ಮೆಂಟ್ ನನಗೆ ಕಾಣಿಸಿಲ್ಲ. ಸೊ ಅವ್ರನ್ನ ಕಳಪೆ ಕೊಡ್ಬೋದಾಗಿತ್ತು. ಅಥವಾ ತುಂಬಾ ಓವರಾಗಿ ಆಡ್ತಿರುವಂಥ ಜಾನ್ವಿ ಅಥವಾ ಅಶ್ವಿನಿಗೆ ಕಳಪೆನ ಕೊಡ್ಬೋದಾಗಿತ್ತು. ಇಲ್ಲ ಇವ್ರಿಗಿನ್ನ ಸೈಲೆಂಟಾಗಿ ಕೂತ್ಕೊಂಡಿರೋವಂಥ ನಮ್ಮ ಕಾಮಿಡಿ ಚಂದ್ರಪ್ರಭಾ ಮತ್ತು ಸತೀಶಿಂಗೆ ಕೊಡ್ಬೋದಿತ್ತು. ಬಟ್ ಅದೆಲ್ಲ ಬಿಟ್ಟು ಯಾವ ರೀಸನ್ನ ಇಟ್ಕೊಂಡು ಇವರಿಬ್ಬರಿಗೆ ಕಳಪೆ ಕೊಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಗಿಲ್ಲ. ಇನ್ನು ಅಫ್ಕೋರ್ಸ್ ಅಶ್ವಿನಿ ಅವರು ಮಂಜು ಭಾಷಿನಿ ಮತ್ತು ರಾಶಿಕಾ ಅವ್ರಿಗೆ ವೋಟ್ ಮಾಡ್ತಾರೆ ಕಳಪೆಗೆ. ಯಾಕಂದರೆ ಅವ್ರು ಇನ್ನೂ ಆ ಒಂದು ವಾರದ ಹಿಂದೆ ನಡೆದಿರುವಂಥ ಆ ಒಂದು ಸಾರಿ ಕೇಳಿದೆ ಅವ್ರನ್ನ ಇಮಿಟೇಟ್ ಮಾಡಿ, ಅವ್ರ ಕೆಮ್ಮಿರೋದನ್ನ ಇಮಿಟೇಟ್ ಮಾಡಿರೋದನ್ನು ಇಟ್ಕೊಂಡು ಇನ್ನೂ ಟಾರ್ಗೆಟ್ ಮಾಡ್ಕೊಂಡು ಕೂತವಳಮ್ಮ. ಸೊ ಅವ್ರದ್ದೇನು ಹೇಳೋಕ್ಕಾಗಲ್ಲ. ಅವ್ರಿಗೆ ರಿಗ್ರೆಟ್ ಬೇರೆ ಇಲ್ಲ ಅಂತ ಪ್ರೋಮೋದಲ್ಲಿ ಹೇಳಿದ್ದಾರೆ. ಅಫ್ಕೋರ್ಸ್ ಈ ಥರ ಮೈಂಡ್ಸೆಟ್ ಇರೋದು ರಿಗ್ರೆಟ್ ಎಲ್ಲಿಂದ ಬರುತ್ತೆ. ಸೊ ನನ್ನ ಪ್ರಕಾರ ಚಂದ್ರಪ್ರಭಾ, ಸತೀಶ ಅಥವಾ ಮಾಳು ಅವ್ರನ್ನ ಕೂಡ ಕಳಪೆಗೆ ವೋಟ್ ಮಾಡಿದ್ರು ಕೂಡ ಪರವಾಗಿರಲಿಲ್ಲ. ನನ್ನ ಪ್ರಕಾರ ಅಲ್ಲಲ್ಲೇ ಅಶ್ವಿನಿ ಅವ್ರನ್ನ ಬಿಟ್ಟರೆ ಜಂಟಿಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಅಂತ ಕಾಣಿಸಿದೆ ಮಂಜು ಭಾಷಿನಿ ಅವ್ರದ್ದು. ರಾಶಿಕಾ ಸ್ವಲ್ಪ ಸೈಲೆಂಟ್ ಇದ್ದರು. ಜಂಟಿ ಅಂತ ಒಂದು ಟೀಮ್ ಬಂದಾಗ ಮಂಜು ಭಾಷಿನಿ ಅವರ ಇನ್ವಾಲ್ವ್ಮೆಂಟ್ ಇತ್ತು. ಸೊ ಇನ್ನೂ ಸುಮಾರು ಜನ ಕಳಪೆಗೆ ವೋಟ್ ಆಗ್ಬೋದಿತ್ತು, ಬಟ್ ಇವರನ್ನೇ ವೋಟ್ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಯಾರಿಗೆ ಕಳಪೆ ಬರಬೇಕಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇವತ್ತಿಗೆ ಇಷ್ಟೇ. ಸೊ ಏನೇನಾಗಿದೆ ಅನ್ನೋದನ್ನು ಸಂಜೆ ನೋಡೋಣ. ಸೊ ಅಷ್ಟೇ.